ಇನ್ನು ಮುಂದೆ ಗದಗಿನ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ವಚನ ಪಾರ್ವತಿಯೇ ದೇವಿಯೇ ರಾಗ ದುರ್ಗಾದಲ್ಲಿ ತಾಳ ಭಜನೆ.
ಹತ್ತಿ ಮುರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಮುರಿದರೆ ನಿಲ್ಲಬಹುದೇ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಇನ್ನಾರಿಗೆ ದೂರುವೆ ತಂದೆ ತಂದೆ ಇನ್ನಾರಿಗೆ ದೂರುವೆ ತಂದೆ ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಯ್ಯ ನೀ ಹುಟ್ಟಿಸಿ ಜೀವನ ಬಹು ದುಃಖಿಯ ಮಾಡಿದ ಬಳಿಕ ನೀ ಹುಟ್ಟಿಸಿ ಜೀವನ ಭವ ದುಃಖಿಯ ಮಾಡಿದ ಬಳಿಕ ನೀ ಹುಟ್ಟಿಸಿ ಜೀವನ ಭವ ದುಃಖಿಯ ಮಾಡಿದ ಬಳಿಕ ಬಿಡಿಸುವರಾರುಂಟು ಬಿಡಿಸುವರಾರುಂಟು ಕೂಡಲ ಸಂಗಮ ದೇವ
मृत्युञ्जयाय सर्वेश्वराय सदाशिवाय श्रीमन्महादेवाय नमः। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणे नमोस्तुते। साम्ब जय नमः परापदे शिव हर 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 महादेव। जगद्गुरु पंचाचार्य महाराज की, गुरु शांतेश्वर महाराज की, साई अन्नपूर्णा माता की, दुर्गा माता की जय। मंगलम जय नमः परापदे शिव हर 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 महादेव। जय गुरु शांत। ಜೈ ಗುರು ಶಾಂತ್. ಪ್ರಾತಸ್ಮರಣೆ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ತಂದೆ ಗುರುಶಾಂತನಲ್ಲಿ, ಮಾತೆ ಅನ್ನಪೂರ್ಣೆಯಲ್ಲಿ, ಗುರು ರೇಣುಕರಲ್ಲಿ, ದಸರಾ ಹಬ್ಬದ ರೂವಾರಿ ಮಾತೆ ದುರ್ಗೆಯಲ್ಲಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಪ್ರತಿ ವರ್ಷ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಅಂತಂದ್ರೆ ನಾಡು, ನುಡಿ, ಸಂಸ್ಕೃತಿ ಎಲ್ಲವನ್ನ ತಿಳಿಸುವ ಕಾರ್ಯಕ್ರಮ ಆಗಿತ್ತು. ದೇಶ ವಿದೇಶದಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸ್ತಾ ಇದ್ರು. ಈ ವರ್ಷ ದಸರಾ ನೀವು ಅಲ್ಲಿ, ನಾವು ಇಲ್ಲಿ, ಸರ್ಕಾರದ ನಿಯಮವನ್ನೂ ಪಾಲಿಸಬೇಕು. ಹಾಗೆ ಜನರಿಗೆ ಈ ದಸರಾ ಉತ್ಸವದ ಸೊಬಗು ಮರೆಯುವುದು ಬೇಡ ಅಂದ್ಕೊಂಡು ಸಂಗೀತದ ಒಂದು ಅಪರೂಪದ ಕಾರ್ಯಕ್ರಮ ಈ 9 ದಿನಗಳವರೆಗೆ ನಡೀತದೆ. ಸಂಗೀತ ಅಂದ್ರೆ ಯಾವುದಕ್ಕಂತಾರೆ? ಸಂಗೀತ ಯಾವುದು ಮನಸ್ಸನ್ನ ವಿಕಾಸಗೊಳಿಸ್ತದಲ್ಲ ಅದಕ್ಕೆ ಸಂಗೀತ. ಅದು ಹಿಂದೂಸ್ತಾನಿ ಸಂಗೀತ, ಕರ್ನಾಟಕೀಯ ಸಂಗೀತ. ಯಾವುದು ಮನಸ್ಸನ್ನು ವಿಕಾರಗೊಳಿಸ್ತದಲ್ಲ ಅದು ಸಂಗೀತವಲ್ಲ. ಬಹುಶಃ ಇವತ್ತು ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ, ಹಾರುಗೇರಿಯಲ್ಲಿ ಹುಟ್ಟಿ ಇಡೀ ನಾಡಿನ ತುಂಬಾ ಹೆಸರು ಮಾಡಿರ್ತಕ್ಕಂಥ ಸಂಗೀತ ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ. ನಿರಂಜನ್ ಬಡಗೇರವರು. ಅವರ ಸಂಗೀತವನ್ನು ಕೇಳೋದೇನೆ ಒಂದು ಹಬ್ಬ. ಬಹುಶಃ ಬಡಗೇರು ಅಂತಂದ್ರೆ ಕೇಳಿರ್ಬೇಕು ನೀವು. ಇವರೆಲ್ಲ ಬಹುಶಃ ಈ ಮೂರ್ತಿಯನ್ನ ಅಥವಾ ಬಡಿಗೆತನವನ್ನ ಮಾಡಿರ್ತಾರೆ. ಆದ್ರೆ ಬಹುಶಃ ಒಬ್ಬ ಬಡಿಗಾನ ಕಡೆ ಕಟ್ಟಿಗೆ ಕೊಟ್ರ ಎಷ್ಟು ಹದವಾಗಿ ಮೂರ್ತಿ ಮಾಡ್ಬೋದು. ಆದ್ರೆ ಈ ನಿರಂಜನ ಬಡಿಗೆರ ಕಡೆ ಒಂದು ಸಂಗೀತದ ಹಾಡು ಕೊಟ್ರಿ ಅಂತಂದ್ರೆ, ಯಾವುದೇ ಒಂದು ವಚನ ಕೊಟ್ರಿ, ರಾಗ ಕೊಟ್ರಿ ಅಂದ್ರೆ ಹದವಾಗಿ ಮೂರ್ತಿ ಮಾಡಿ, ಹದ ಮಾಡಿ ಜನರಿಗೆ ಕೊಡುವಂತ ಅಪರೂಪದ ಪಾಂಡಿತ್ಯ ನಿರಂಜನ್ ಬಡಗೇರವರೆಲ್ಲ. ಜೊತೆಗೆ ನನಗೆ ಇನ್ನೂ ಒಂದೇನು ಖುಷಿ ಅಂತಂದ್ರೆ, ನಿರಂಜನ್ ಬಡಗೇರನ್ನು ನೋಡಿದ್ರೆ ಇನ್ನೂ ಹುಡುಗಿದ್ದಂಗ ಅದ. ಅವ್ರ ಮಗ ನೋಡ್ಬೇಕು ನೀವು, ನನಗೆ ಖುಷಿ ಆಯ್ತು. ವಿವೇಕಾನಂದ್ ನಿರಂಜನ್ ಬಡಗೇರವರು ಅವ್ರ ಮುಂದೆ ತಮ್ಮ ಕಣ್ಣಂಗ ಕಾಣ್ತಾನ. ಇವತ್ತ B.Ed ಮಾಡಕತ್ತಿದ್ದಾರೆ. ಆದ್ರೆ ನನಗೊಂದೇನು ಖುಷಿ ಅಂತಂದ್ರೆ, ಎಲ್ಲರೂ ಇದನ್ನು ತಿಳ್ಕೋಬೇಕು. ನಾನು ನಂಗೆ ನನ್ನ ಮಕ್ಕಳನ್ನು ಬೆಳೆಸ್ಬೇಕು ಅನ್ನೋ ಪ್ರವೃತ್ತಿ ಇರಬೇಕು. ಬಹುಶಃ ನಿರಂಜನ್ ಬಡಗೇರ್ ಒಳ್ಳೆ ಕೆಲಸ ಏನಂತಂದ್ರೆ, ತನ್ನ ಮಗನಿಗೆ ವಿವೇಕಾನಂದ ಬಡಗೇರವ್ರಿಗೂ ಕೂಡ ಒಂದು ತಬಲಾ ಶಿಕ್ಷಣವನ್ನ ನೀಡಿದ್ದಾರೆ. ಆಮೇಲೆ ದಿನೇಶ್ ಜುಗುಳಿ ಮಠದ ಅತಿ ಬಹಳ ವರ್ಷದಿಂದನೂ ಕೂಡ ಬರ್ತಾರೆ. ಅವರು ಕೂಡ ತಬಲಾ ಎರಡದರು, ತಾ ಬಲ ತಬಲಾ. ನೀವ್ ಏನ್ ಹಾಡ್ತೀರ ಹಾಡ್ರಿ, ನಾವೇ ಬಲ ಅಂತ ತೋರಿಸೋರನೆ ತಬಲಾಗಳು. 2 ತಬಲಾಜಿಗಳು ನಮ್ಮ ಜೊತೆಗಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂಗೀತವನ್ನ ಕೇಳಿದೀವಿ. ಸಂಗೀತವನ್ನ ಕೇಳಬೇಕು, ಮನಸ್ಸನ್ನ ಪ್ರಸನ್ನಗೊಳಿಸ್ಕೊಳ್ಬೇಕು. ಇವತ್ತು
ದಿನ ದಿನ ವಿಶೇಷವಾಗಿರುವಂತ ರಾಗಗಳೊಂದಿಗೆ ದೇವಿಯ ಸ್ತುತಿಯೊಂದಿಗೆ ನಾಳೆ ಮತ್ತೆ ವಿನೂತನ ಸಂಗೀತದೊಂದಿಗೆ ನಿಮ್ ಜೊತೆ ನಾವು ಬರ್ತೇವೆ. ಒಟ್ಟಾರೆ ಏನಂತಂದ್ರೆ ಆರಾಮಿರಿ. ನಂದೊಂದೇನಂದ್ರ ಆರಾಮಿರಿ. ನೀವ್ ಯಾವಾಗ ಆರಾಮಿರ್ತೀರಿ ಅಂತಂದ್ರ ಅಹಂಕಾರಕ್ಕೆ ವಿರಾಮ ಕೊಟ್ಟಿವಿ, ಆರಾಮಿರ್ತೀವಿ. ಎಲ್ಲ ಅವದ ಅಂತ ತಿಳ್ಕೊಂಡಿವಿ, ಆರಾಮಿರ್ತೀವಿ. ಇದು ನಾಂದ ಅಂತ ತಿಳ್ಕೊಂಡನ ಇವತ್ತು ಪರಿಸ್ಥಿತಿ ಏನಾಗಿದೆ ನೋಡ್ಕೊಡ್ರಿ. ಇವತ್ತು ಯಾವುದಕ್ಕೂ ನಾವು ಬಹುಶಃ ನೋಡ್ಬೋದು, ಇಲ್ಲಿ ಏನಾದ್ರೂ ಅಪ್ಪ ತೆಪ್ಪಿ ಕರೋನಾ ಬಂತಂದ್ರೆ ಸಂಬಂಧಿಕರು ಮುಟ್ಟಂಗಿಲ್ಲ, ಯಾರೂ ಮುಟ್ಟಂಗಿಲ್ಲ. ಮುಟ್ಟಲಾರ್ದಂಗ ಆಗುವಂತ ಪರಿಸ್ಥಿತಿ ಈಗಿರುವಾಗ ಎಲ್ಲರನ್ನ ಒಪ್ಪಿಕೊಳ್ಳಿ, ಎಲ್ಲರನ್ನ ಅಪ್ಪಿಕೊಳ್ಳಿ, ಸಾಕು ಬಿಡ್ರಿ. ಆ ಪರಂಪರೆ, ಈ ಪರಂಪರೆ, ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ. ಸ್ವಾಮಿ, ಮನುಷ್ಯತ್ವವನ್ನ ಮೀರಿದ ಧರ್ಮ ಯಾವ್ದ್ರಿ? ಆ ತತ್ವ ಒಬ್ಬ ಹೇಳಿದ, ಈ ತತ್ವ ಒಬ್ಬ ಹೇಳಿದ, ಆ ತತ್ವ ಈ ತತ್ವಗಳ ನಡುವೆ ಮನುಷ್ಯತ್ವವನ್ನೇ ಮರತೀರಯ್ಯ. ಹುಕೇರೀಶ ಇವರಲ್ಲಿ ಮನುಷ್ಯತ್ವವನ್ನು ತುಂಬಿ ಮಾನವ ಧರ್ಮ ತತ್ವವನ್ನು ಬಿದ್ದಯ್ಯ. ಒಟ್ಟಿಗೆ ಬದುಕಬೇಕು ಅಂತಂದ್ರೆ ಪ್ರೀತಿಯಿಂದ ಬದುಕಿ. ಇವತ್ತಿಂದ ತೀರ್ಮಾನ ಮಾಡ್ಕೊಡ್ರಿ. ಈ ವರ್ಷ ಬಂಗಾರ ಕೊಡುವಾಗ ಬರೇ 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 ಬಾಯಿಂದ ಬಂಗಾರ ಕೊಡ್ತಿದ್ರಿ, ಇನ್ನು ಮನಸ್ಸಿನಿಂದ ಬಂಗಾರ ಕೊಡ್ರಿ. ಏನೋ ಗೊತ್ತಿಲ್ಲ, ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದೇವೆ ನಮ್ಮೊಳಗೆ. ಬಹುಶಃ ಈ ಪರಿಸ್ಥಿತಿ ಯಾಕೆ ಬಂದದ ಅಂದ್ರೆ ನಾವ ಮರ್ತೀವಿ, ನಾವ್ ಏನ್ ಮಾಡಕತ್ತೀವಿ ಅಂತ ಪ್ರತಿಯೊಂದನ್ನು ಕೂಡ ನಾಟಕೀಯ ರೂಪದಲ್ಲಿ ಇದೀವಿ. ಅದಕ್ಕೆ ಹಿಂಗಾಗತ್ತದ. ಇನ್ನಾದ್ರೂ ಆಗೋದು ಬೇಡ. ಈ ಒಂದು ಸಂದರ್ಭದಲ್ಲಾದ್ರೂ ಕೂಡ ಒಂದಾಗಿ ಬಂಧುಗಳು ನೆನಪಲ್ಲಿಟ್ಕೊಳ್ಳಿ. ಬಂಧುಗಳು ಹಿಂಗ ಬಂತು ಅಂದ್ರೆ ಅವರು ದೂರ ಹೋಗ್ತಾರೆ ಅಂದ ಮೇಲೆ ಎಲ್ಲರ ಜೊತೆ ಒಂದಾದಾಗ ಆನಂದವಾಗಿರ್ಲಿಕ್ಕೆ ಸಾಧ್ಯ. ಇವತ್ತಿನ ಕಾರ್ಯಕ್ರಮವನ್ನ ಭೈರವಿ ರಾಗದೊಂದಿಗೆ ಮುಕ್ತಾಯಗೊಳಿಸ್ತಾರೆ. ಎಲ್ಲರೂ ಕೂಡ ಆನಂದವಾಗಿ ನೆನಪಲ್ಲಿಟ್ಕೊಳ್ಳಿ. ಈ ಪದಾನ ಕಣ್ಣು ಮುಚ್ಚಿ ಹೇಳಕತ್ತೀನಿ. ಆನಂದವಾಗಿ ಇರಬೇಕು, ಆನಂದವಾಗಿ ಬದುಕಬೇಕು, ಆನಂದವಾಗಿ ಭಗವಂತನ ನಾಮಸ್ಮರಣೆ ಮಾಡಬೇಕು.